ನೀವು ಬರಬೇಡಿ, ನೀವು ಹೋಗಿ, ನೀವು ದೂರ. ಮೇಡಮ್ ನಮಸ್ತೆ. ಮೊದಲನೇ ಸಿನಿಮಾ ರಿಲೀಸ್ ಆಗಿದೆ, ತೆರೆ ಮೇಲೆ ಬಂದಿದೆ, ಹೇಗೆ ಅನಿಸ್ತಾ ಇದೆ? ಜನರ ರಿಯಾಕ್ಷನ್ ನೋಡಿ. ಜನ ತುಂಬ ಖುಷಿ ಪಟ್ಟಿದ್ದಾರೆ. ಯಾಕಂದರೆ ನಾನು ಪ್ರತಿಯೊಬ್ಬರೂ ಮಾತಾಡ್ಸೋಕ್ಕಾಗಲಿಲ್ಲ, ಯಾಕಂದರೆ ಇಲ್ಲಿ ಬಂದ ತಕ್ಷಣ ಇಲ್ಲಿ ಮೀಡಿಯಾ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ. ಬಟ್ ಮಾತಾಡಿದವರೆಲ್ಲ ತುಂಬ ಒಳ್ಳೆ ರಿಯಾಕ್ಷನ್ನೇ ಕೊಟ್ಟಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಅಂದರೆ ಎಲ್ಲರ ಲುಕ್ ಆಗಿರಲಿ, ಎಲ್ಲರ ಡೈಲಾಗ್ಸ್ ಆಗಿರಲಿ, ಅಥವಾ ಎಲ್ಲರ ಆ್ಯಕ್ಷನ್ಸ್ ಆಗಲಿ, ಸಾಂಗ್ಸ್ ಆಗಿರಲಿ, ಪ್ರತಿಯೊಂದು ಒಂದೊಂದು ಬಿಟ್ ಕೂಡ, ಒಂದೊಂದು ಶಾರ್ಟ್ಸ್ ಕೂಡ ಇಷ್ಟಪಟ್ಟಿದ್ದಾರೆ. ಹೋಪ್ಫುಲಿ ನಮ್ಮ ಇಡೀ ಕರ್ನಾಟಕದ ಜನತೆ ಬಂದು ನೋಡ್ತಾರೆ ಅಂತ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಪ್ರತಿಯೊಬ್ಬರು ಎಫರ್ಟ್ಸು ತುಂಬ ಇದೆ ಈ ಸಿನಿಮಾಗೆ, ಒಂದು ಕಲಾವಿದ್ರ ದಂಡೇ ಇದೆ. ಸೊ ಎಲ್ಲರೂ ಇಷ್ಟಪಡ್ತಾರೆ ಅಂತ ಅನ್ಕೊಳ್ತೀನಿ. ನಿಮ್ಮ ಸೀರಿಯಲ್ ಫ್ಯಾನ್ಸ್ ಎಲ್ಲ ತುಂಬ ಇಲ್ಲಿ ಬಂದು ಬೈಕ್ ಕೊಡ್ತಾ ಇದ್ರು, ನಾನು ಚಾರು ಸೀರಿಯಲ್ ನೋಡ್ತೀನಿ ಫಸ್ಟ್ ಅಂತ. ಸೊ ಹೇಗೆ ಅನ್ಸುತ್ತೆ ಅದೆಲ್ಲ? ಈಗ ನಿಮ್ಮ ಕಿರುತೆರೆ ಆಡಿಯನ್ಸ್ ಎಲ್ಲ ಬಂದು ಕಿರುತೆರೆ ನೋಡ್ತಾರೆ ಅಂತ ಅನ್ಸುತ್ತಾ? ಆ್ಯಕ್ಷನ್ ಫ್ಯಾನ್ಸ್ ಅಂದರೆ ಬಂದು ನೋಡ್ತಾರೆ. ಯಾಕಂದರೆ ರಾಮಾಚಾರಿ ಅಂತ ಒಂದು ಸೀರಿಯಲ್ ಒಂದು ಹಿಟ್ ಕೊಟ್ಟಿದೆ ಆಲ್ರೆಡಿ. ಆ ಒಂದು ಹಿಟ್ ಟೈಟಲ್ನ ನಾನು ನೆಕ್ಸ್ಟ್ ಇಲ್ಲಿ ಕುಲದಲ್ಲಿ ಕೀಳಿಯೋದು ಅಂತ ಹಿಟ್ ಟೈಟಲಲ್ಲಿ ಸಿನಿಮಾ ಮಾಡಿದ್ದೀನಿ. ಸೊ ಎರಡು ನನಗೆ ಒಂದು ಹಿಟ್ ಟೈಟಲ್ಗಳೇ ಸಿಕ್ಕಿದೆ, ಅಥವಾ ಒಂದು ಪವರ್ ಇರೋ ಅಂಥ ಒಂದು ಟೈಟಲ್ಲೇ ಸಿಕ್ಕಿದೆ. ಜನ ತುಂಬ ಇಷ್ಟಪಟ್ಟಿದ್ದಾರೆ ನನ್ನ ಆಲ್ರೆಡಿ. ಅಂದರೆ ಮನೆ ಮಗಳಾಗಿ ಚಾರು ಆಗಿ ನೋಡಿದ್ದಾರೆ. ಸೊ ಇಲ್ಲಿ ಲಚ್ಚಿಯಾಗಿ ಕಾಣಿಸ್ಕೊಂಡಿದ್ದೀನಿ, ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲರೂ ಬಂದು ನೋಡ್ತಾರೆ ಅಂತಲೂ ಅಂದ್ಕೊಂಡಿದ್ದೀನಿ. ಮೇಡಮ್ ಆ್ಯಕ್ಚುಲಿ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಮನು ಅವ್ರದ್ದು ಒಂದು ಇನ್ಸಿಡೆಂಟ್ ಆಗಿದೆ. ಸೊ ಈ ಇನ್ಸಿಡೆಂಟ್ನ ಕೆಲವರು ಏನು ಅನ್ಕೋತಾರೆ, ಇದಕ್ಕೆ ಸಿನಿಮಾಗೋಸ್ಕರ ಗಿಮಿಕ್ ಮಾಡಿದ್ದಾರೆ ಅಂತ ಕೆಲವರು ಅನ್ಕೋತಾರೆ. ಇನ್ನು ಕೆಲವರು ಪಾಪ ನೋವಲ್ಲಿದ್ದಾರೆ, ಅವ್ರದ್ದು ನೋವು ಇದ್ದಾರೆ. ಸೊ ಏನು ಅನ್ಸುತ್ತೆ ನಿಮಗೆ? ಸರ್, ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಪಾಪ. ಅಂದರೆ ಕಷ್ಟಪಟ್ಟು ಹೀರೋ ಆಗಬೇಕು ಅಂತ ಏನೇನೋ ಸರ್ಕಸ್ ಮಾಡಿದವರು ಇವಾಗ ಫಸ್ಟ್ ಶೋ ನೋಡಿದೆ ಯಾರಾದರೂ ಈ ಥರ ಸಿಚುವೇಶನಲ್ಲಿ ಇರ್ತಾರ ಗಿಮಿಕ್ ಮಾಡೋದವರು. ಏನೋ ಪಾಪ ಅವ್ರ ಬ್ಯಾಡ್ ಟೈಮ್ ಹೀಗಾಗಿದೆ. ಒಟ್ಟಿನಲ್ಲಿ ಒಳ್ಳೇದಾಗಲಿ, ಎಲ್ಲನೂ ಸರಿಯಾಗಲಿ. ನಮ್ಮ ಸಿನಿಮಾ ಹಿಟ್ಟಾದರೆ ಅವ್ರಿಗೂ ಒಂದು ಖುಷಿ, ಏನಾದರೂ ನ್ಯಾಯ ಸಿಗಲಿ ಅಷ್ಟೇ. ನನಗಂತೂ ಪರ್ಸ್ನಲಿ ಅದ್ರ ಬಗ್ಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ನಾನು ಸಿನಿಮಾದಲ್ಲಿ ಒಬ್ಬಳು ಆರ್ಟಿಸ್ಟಾಗಿ ವರ್ಕ್ ಮಾಡಿದ್ದೀನಿ, ಇಲ್ಲಿ ಬಂದು ಸಿನಿಮಾ ನೋಡಿದ್ದೀನಿ, ಟೀಮ್ ಜೊತೆ ಇದ್ದೀನಿ, ಬಿಟ್ಟರೆ ನನಗೆ ಅದ್ರ ಬಗ್ಗೆ ಐಡಿಯಾನೂ ಇಲ್ಲ. ನೀವು ಸಿನಿಮಾದಲ್ಲಿ ಸುಮಾರು ವರ್ಷಗಳ ಕಾಲ ಕಳೆದಿರ್ತೀರಿ, ಅಂದರೆ ಸಿನಿಮಾ ಕೆಲಸದಲ್ಲಿ. ಸೊ ಹೇಗೆ ಮನೋರು ಹೇಗೆ ಅನ್ಸುತ್ತೆ ನೀವು ನೋಡಿದಾಗೆ? ಅಂದರೆ ನಾನು ಸ್ವಲ್ಪ ರಿಸರ್ವ್ಡ್ ಪರ್ಸನ್. ನಾನು ಯೂಶ್ವಲಿ ಯಾರ ಹತ್ರನೂ ಅಷ್ಟು ಮಾತಾಡಲ್ಲ. ಬಟ್ ನನಗನ್ಸಿರೋ ಪ್ರಕಾರ ಒಳ್ಳೆ ಮನುಷ್ಯ. ಯಾಕಂದರೆ ಪ್ರತಿಯೊಬ್ಬರು ಆರ್ಟಿಸ್ಟ್ ಕೂಡ ನಾವು ಒಟ್ಟಿಗೆ ಇರ್ತೀವಿ. ನನಗೆ ಯಾವತ್ತೂ ಆ ಥರ ಅನಿಸ್ಲಿಲ್ಲಪ್ಪ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಅನ್ಸೋ ಪ್ರಕಾರ ಒಳ್ಳೆಯವರೇ. ಹಿಂಗೆ ಆಗಿಬಿಟ್ಟಿದೆ, ಐ ಡೋಂಟ್ ನೋ. ಬಟ್ ಈ ಇನ್ಸಿಡೆಂಟು ಸಿನಿಮಾಗೆ ಏನೋ ಎಫೆಕ್ಟ್ ಆಗುತ್ತೆ ಅನ್ಸುತ್ತೆ, ನಿಮಗೆ ಭಯ ಆಗ್ತಿದೆಯಾ? ಸರ್, ಭಯ ಇಲ್ಲ ಸರ್. ಯಾಕಂದರೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಎಫರ್ಟ್ಸ್ ಹಾಕಿದ್ದೀವಿ, ಕಷ್ಟಪಟ್ಟು ಒಂದು ಅದ್ಭುತವಾದ ಸಿನಿಮಾ ಕೊಟ್ಟಿದ್ದೀವಿ. ಸೊ ಆ ಥರ ಇದ್ದಾಗ ನಮಗೆ ಭಯ ಇರಬಾರ್ದು. ಏನೋ ಒಂದು ಡಬ್ಬ ಥರ ಮಾಡಿದರೆ ಓಕೆ, ನಮ್ಗೆ ಭಯ ಇರಬೇಕು. ಬಟ್ ಇಷ್ಟು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ, ಸೊ ಭಯ ಇಲ್ಲ. ಜನ ಇಷ್ಟಪಡ್ತಾರೆ ಅಂತಾರೆ. ಅಲ್ಲ, ಸಿನಿಮಾ ಕಡೆಯಿಂದ ಭಯ ಇಲ್ಲ ಅಂದ್ರೂ, ಬಟ್ ಇನ್ಸಿಡೆಂಟ್ ಕಡೆಯಿಂದ ಏನಾದ್ರು? ಇನ್ಸಿಡೆಂಟಿಂದ ಅವರೊಬ್ಬರೇ ಅಲ್ವಲ್ಲ ಕಲಾವಿದರು ಮಾಡಿರೋದು, ಹಲವಾರು ಕಲಾವಿದರು ಮಾಡಿದ್ದಾರೆ. ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದಾರೆ, ಡೈರೆಕ್ಟ್ರು ಕಷ್ಟಪಟ್ಟು ಸಿನಿಮಾ ತೆಗೆದಿದ್ದಾರೆ. ಸೊ ಒಬ್ಬರಿಂದ ಅದು ಎಫೆಕ್ಟ್ ಆಗಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಇಂಥ ಒಳ್ಳೆ ಅಂದರೆ ನಟನೆ ಬೇರೆ, ಅದು ಅವ್ರ ಪರ್ಸ್ನಲ್ ಬೇರೆ. ಸೊ ಐ ಡೋಂಟ್ ನೋ, ಅದ್ರ ಬಗ್ಗೆ ಭಯ ಎಲ್ಲ ಇಲ್ಲ. ಇಲ್ಲಿವರೆಗೂ ಜನ ಇಷ್ಟಪಟ್ಟಿದ್ದಾರೆ, ಇಷ್ಟಪಟ್ಟು ಬಂದು ನೋಡ್ತಾರೆ ಅಂತ. ನಮ್ಮ ಊರ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಓವರಾಲ್ ಹೇಳೋಕ್ಕೆ ಅಂದರೆ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ಫ್ಯಾಮಿಲಿ ಸಮೇತ ನಿಮ್ಮ ಮಕ್ಕಳಾಗಿರಲಿ ಅಥವಾ ನಿಮ್ಮ ತಂದೆ ತಾಯಿಗಿರಲಿ ಎಲ್ಲರೂ ಕರ್ಕೊಂಡು ಬಂದು ನೋಡೋವಂಥ ಸಿನಿಮಾ. ಸೊ ಇವಾಗ ನೋಡ್ದಂಗೆ ತುಂಬ ಇಷ್ಟಪಟ್ಟಿದ್ದಾರೆ. ನೀವೂ ಬಂದು ನೋಡಿ, ನಿಮಗೂ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್. ಹಾಗೆ ಇದರ 10% ಏನಿದೆ ಅಂದರೆ ಇದರ ಲಾಭ ಏನು ಬರುತ್ತೆ ಅದನ್ನು ನಾವು ಸೈನಿಕರಿಗೆ ಕೊಡ್ತಿದ್ದೀವಿ. ನೀವು ನಿಮ್ಮ ಕಣ್ಣಿಗೂ ಒಂದು ಎಂಜಾಯ್ಮೆಂಟ್, ಅದರಿಂದ ಆ ಎಂಜಾಯ್ಮೆಂಟಿಗೆ ನೀವೇನು ಖರ್ಚು ಮಾಡಿದ್ದೀರಾ ಆ ದುಡ್ಡು ಒಳ್ಳೆ ಕಡೆನೇ ಹೋಗುತ್ತೆ. ಸೊ ದಯವಿಟ್ಟು ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬಂದು ಸಿನಿಮಾ. 2-3 ಮಂತ್ಸಿಂದ ತುಂಬ ದೊಡ್ಡ ಮಟ್ಟದ ಪ್ರಮೋಷನ್ ಆಗಿದೆ ಸಿನಿಮಾ. ಈಗ ನಿನ್ನೆ ಆ ವಿಷಯ ಇದು ಪ್ರಮೋಷನ್ ಆಲ್ರೆಡಿ ಆನ್ಸರ್ ಮಾಡಿದೆ. ಆ ಥರ ಯಾರು ಹೆಸರು ಮಾಡಿಕೊಂಡು ಗಿಮಿಕ್ ಮಾಡಲ್ಲ ಸರ್. ಅವ್ರದ್ದೇನೋ ಬ್ಯಾಡ್ ಟೈಮ್ ಹಾಗಾಗಿದೆ. ಬಟ್ ನನಗೆ ನಿಜವಾಗ್ಲೂ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಿಕಾಸ್ ನನಗೂ ಅವ್ರಿಗೂ ಅಷ್ಟು ಕನೆಕ್ಷನ್ ಇಲ್ಲ. ನಾವು ಸಿನಿಮಾದಲ್ಲಿ ಆರ್ಟಿಸ್ಟಾಗಿ ವರ್ಕ್ ಮಾಡಿದ್ದೀವಿ ಒಟ್ಟಿಗೆ, ಬಿಟ್ಟರೆ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಪ್ರಮೋಷನ್ ಟೈಮಲ್ಲಿ ಎವ್ರಿಥಿಂಗ್ ವಾಸ್ ಗುಡ್ ಸರ್. ನನಗಂತೂ ಅಂಥದ್ದೇನೂ ಅನಿಸಿರಲಿಲ್ಲ. ಪ್ರಮೋಷನ್ ತುಂಬ ಚೆನ್ನಾಗಿ ಮಾಡಿದ್ದೀವಿ, ಒಳ್ಳೆ ರೀತಿಲಿ ರೀಚ್ ಆಗಿದೆ. ಸೊ ಗಿಮಿಕ್ ಅಂತೂ ಯಾರೂ ಮಾಡ್ತಾರೆ. ಥ್ಯಾಂಕ್ ಯು.